ಇವತ್ತು ಚಪಾತಿ ಜೊತೆ ರೊಟ್ಟಿ ಜೊತೆ ಬಡಿಸುವಂತಹ ಒಂದು ರುಚಿಕರವಾದಂತಹ ಹೆಸರು ಕಾಳಿನ ರಸಪಲ್ಯದೊಟ್ಟಿಗೆ ಬಂದಿದ್ದೇನೆ. ಇದು ನನ್ನದೇ ವಿಧಾನದಲ್ಲಿ ಮಾಡುವಂತಹ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ನೀವು ಅನ್ನದ ಜೊತೆ ಸಹ ಇದನ್ನು ಬಡಿಸ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಉತ್ತರ ಕರ್ನಾಟಕದ್ದು ಅಥವಾ ಬೇರೆ ಶೈಲಿಯದ್ದು ಅಂತ ನಾನು ಹೇಳಲ್ಲ. ಆಗಲೇ ಹೇಳಿದ ಹಾಗೆ ಇದು ನನ್ನದೇ ಶೈಲಿಯಲ್ಲಿ ನಾನು ಮಾಡುವಂತಹ ಪಲ್ಯ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಮತ್ತು ಹೆಸರು ಕಾಳು ಎರಡನ್ನೂ ಹಾಕಿದ್ದೇನೆ. ಮೊದಲಿಗೆ 1 ಕಪ್ಪಿನಷ್ಟು ಹೆಸರು ಕಾಳು, 250 ml ಕಪ್ಪಿದು. ಇದನ್ನು ಚೆನ್ನಾಗಿ ತೊಳಿತಾ ಇದ್ದೀನಿ. ನೆನೆಸೋಕ್ಕೆ ಟೈಮ್ ಇದ್ದರೆ ನೀವು ನೆನೆಸಿ ಸಹ ಬೇಯಿಸ್ಕೊಳ್ಬೋದು, ಆಗ ಬೇಗ ಬೇಯ್ತದೆ. ಇಲ್ಲಾಂದರೆ ಒಣ ಕಾಳನ್ನೇ ಈ ರೀತಿ ಚೆನ್ನಾಗಿ 2 ಸಲ ತೊಳೆದು ಕುಕ್ಕರ್ನಲ್ಲಿ ಹಾಕಿದ್ರೂ ಸಹ ಬೇಯುತ್ತೆ. ಕುಕ್ಕರಿಗೆ 1 ಕಪ್ಪಿನಷ್ಟು ಹೆಸರು ಕಾಳು, ಖಾರಕ್ಕೆ ಒಂದು 4-5 ಬ್ಯಾಡಗಿ ಮೆಣಸಿನಕಾಯಿ, 3 ಹಸಿಮೆಣಸು ಹಾಕಿದ್ದೇನೆ, ಅರ್ಧ ಕಪ್ಪಿನಷ್ಟು ಶೇಂಗಾ ಹಾಕಿದ್ದೇನೆ, ಒಂದು ಅರ್ಧ ಕಪ್ಪಿನಷ್ಟು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ, 2 ಹೆಚ್ಚಿರುವಂತಹ ಟೊಮ್ಯಾಟೊ. ಇಲ್ಲಿ ನಾವು ಟೊಮ್ಯಾಟೊ ಮತ್ತು ಒಣಮೆಣಸು, ಹಸಿಮೆಣಸು ಮತ್ತು ಗೋಡಂಬಿಯನ್ನು ರುಬ್ಲಿಕ್ಕೆ ಹಾಕೋದು. ಹಾಗಾಗಿ ಇದನ್ನು ಒಟ್ಟಿಗೆ ಕುಕ್ಕರ್ನಲ್ಲಿ ಈ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ. ಒಂದು 3 ವಿಷಲ್ ಹೊಡೆಸ್ಕೊಂಡಿದ್ದೀನಿ. ಎಲ್ಲದೂ ಹದವಾಗಿ ಬೆಂದಿದೆ. ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ನೋಡಿ. ಈ ರೀತಿ ಮುಟ್ಟಿದ್ರೆ ಸಾಫ್ಟ್ ಆಗಬೇಕು, ಆ ರೀತಿ ಬೇಯಿಸ್ಕೊಳ್ಳಿ. ನಂತರ ಇದರಲ್ಲಿ ಬೆಂದಂತಹ ಟೊಮ್ಯಾಟೊ, ಗೋಡಂಬಿ ಮತ್ತು ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನೆಲ್ಲ ಸ್ವಲ್ಪ ಆರಿಸಿ ನೀವು ತೆಗೆದಿಟ್ಕೋಬೇಕಾಗತ್ತೆ. ಇದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಇದಿಷ್ಟನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಅರಿಬೇಕು. ಕಾಯಿ ಹಾಕುವಂಥ ಅಗತ್ಯ ಇಲ್ಲ ಇದಕ್ಕೆ. ನೋಡಿ ಈ ರೀತಿ ನುಣ್ಣಗೆ ಹರ್ಕೊಂಡಿದ್ದೇನೆ. ಈಗ ಒಂದು ದಪ್ಪ ತಳದ ಬಾಣಲೆಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಳ್ಳೆ ಪರಿಮಳದ ಇಂಗು. ಇಲ್ಲಿ ನಾನು ಬೆಳ್ಳುಳ್ಳಿ ಉಪಯೋಗವನ್ನು ಮಾಡಿಲ್ಲ. ನೀವು ಬೇಕಿದ್ದರೆ ಈ ಟೈಮ್ನಲ್ಲಿ ಒಂದು 4-5 ಎಸಳು ಬೆಳ್ಳುಳ್ಳಿ ಅನ್ನೋದು ಬೇಕಿದ್ದರೆ ಜಜ್ಜಿ ಹಾಕ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿ ನಾನೊಂದು ಅರ್ಧ ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ಬಿಡಿಸಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಮೆಂತ್ಯ ಸೊಪ್ಪು ಹಾಕಿದ್ರೂ ಆಗುತ್ತೆ, ಅಥವಾ ಮೆಂತ್ಯ ಸೊಪ್ಪಿನ ಬದಲಾಗಿ ಬೇರೆದೇ ಯಾವುದೇ ನಿಮ್ಮ ಪಾಲಕ್ ಸೊಪ್ಪು ಅಥವಾ ದಂಟಿನ ಸೊಪ್ಪು ಯಾವುದಿದ್ರೂ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೋದು, ಚೆನ್ನಾಗಾಗತ್ತೆ. ಒಂದು ಅರ್ಧ ಚಮಚ ಅರಿಶಿಣ ಹಾಕಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳಿ. ನಂತರ ಬೇಯಿಸಿದಂತಹ ಹೆಸರು ಕಾಳು ಮತ್ತು ಶೇಂಗಾದ ಮಿಶ್ರಣ ಏನಿದೆ ಅದನ್ನು ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಇದರ ಹದವನ್ನು ನೀವು ಯಾವುದರ ಒಟ್ಟಿಗೆ ಸರ್ವ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡ್ರೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ನಿಮಗೆ ಅನ್ನದೊಟ್ಟಿಗೆ ಅಥವಾ ಗೀ ರೈಸ್, ಜೀರಾ ರೈಸ್ ಎಲ್ಲ ಮಾಡಿದ್ರೆ ಅದರೊಟ್ಟಿಗೂ ಸಹ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ರುಬ್ಬಿದಂತಹ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಗೋಡಂಬಿಯನ್ನು ರುಬ್ಲಿಕ್ಕೆ ಹಾಕಿರೋದ್ರಿಂದ ಇದು ಗಟ್ಟಿಯಾಗುತ್ತೆ. ಹಾಗಾಗಿ ಇದಕ್ಕೆ ಸಾಕಷ್ಟು ನೀರನ್ನು ನೀವು ಸೇರಿಸ್ಕೋಬೇಕಾಗತ್ತೆ. ನಾನಿದನ್ನು ಚಪಾತಿ ಒಟ್ಟಿಗೆ ಸರ್ವ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ್ರೆ ರುಚಿಯಾಗಿರುವಂತಹ ಹೆಸರು ಕಾಳಿನ ರಸಪಲ್ಯ ತಯಾರಾಗುತ್ತೆ. ಯಾರೆಲ್ಲ ಹೆಸರು ಕಾಳನ್ನು ಯಾವ್ಯಾವ ರೀತಿಯಲ್ಲಿ ಪಲ್ಯ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ತುಂಬ ರುಚಿಯಾಗಿರುತ್ತೆ. ಖಂಡಿತ ಒಮ್ಮೆ ಚಪಾತಿ ಮಾಡಿದಾಗ, ರೊಟ್ಟಿ ಮಾಡಿದಾಗ, ಅಥವಾ ಜೀರಾ ರೈಸ್ ಮಾಡಿದಾಗ ಇದನ್ನು ಟ್ರೈ ಮಾಡಿ ನೋಡಿ. ಹೇಗಾಯ್ತಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಾನು ಸಹ ಚಪಾತಿ ಮಾಡಿದ್ದೆ, ಅದರೊಟ್ಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.